ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ ಸ್ಟೈಲ್. ನಾನಿವತ್ತು ಸಿಂಪಲ್ ಆಗಿರೋ ಕ್ಯಾಪ್ಸಿಕಮ್ ಪಲ್ಯ ಅಂದರೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡ್ತಿದ್ದೀನಿ. ಬನ್ನಿ, ಇಲ್ಲಿ ನಾನು ಒಂದು ಟೊಮಟೊ, ಒಂದು ಗೆಡ್ಡೆ ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನೊಂದು ಕಡಾಯಿ ಇಟ್ಟು ಅದಕ್ಕೆ ಆಯಿಲ್ ಹಾಕ್ತಿದ್ದೀನಿ. ಒಂದು 4 ಸ್ಪೂನು ಆಯಿಲ್ ಹಾಕ್ತಿದ್ದೀನಿ. ಅಂದರೆ ಅದಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 4 ಸ್ಪೂನು ಆಯಿಲ್ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಸಾಫ್ಟ್ ಆಗಬೇಕು, ಫುಲ್ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಆಮೇಲೆ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಇಲ್ಲಿ ಯಾವ ಕಲರ್ ಬಂದಿದೆ ಕಾಣಿಸ್ತಿದೆಯಲ್ಲ, ಈ ಥರ ಕಲರ್ ಬರಬೇಕು. ಕಲರ್ ಚೇಂಜ್ ಆದಮೇಲೆ ಟೊಮೆಟೊನ ಆಡ್ ಮಾಡ್ಕೋಬೇಕು. ನೋಡ್ತಾ ಇದ್ದೀವಿ, ಟೊಮೆಟೊ ಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ತುಂಬ ಸಾಫ್ಟ್ ಆಗಬೇಕು. ಅದು ಎಣ್ಣೆಲೇ ಬೇಯಬೇಕು ಆಲ್ಮೋಸ್ಟ್ ಟೊಮೆಟೊ ಹಣ್ಣು, ಆವಾಗಲೇ ಟೇಸ್ಟ್ ಕೊಡೋದು. ಅದಾಗಿದ ನಂತರ ಈಗ ನಾನು ಟೊಮೆಟೊ ಹಣ್ಣು ಸಾಫ್ಟ್ ಆಗಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಥರ ಬಿಟ್ಕೋಬೇಕು ಚೆನ್ನಾಗಿ. ಈಗ ನಾನು ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಒಂದು ಕೊಟ್ಟು ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ಕ್ಯಾಪ್ಸಿಕಮ್ಮಲ್ಲಿರೋ ನೀರಿನ ಅಂಶ ಇರೋದು ಕ್ಯಾಪ್ಸಿಕಮಲ್ಲಿ ಸ್ವಲ್ಪ ಬಿಟ್ಕೊಳ್ಳೋ ತನಕ ಹಂಗೆ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ನಾನು ನೀರು ಬಿಟ್ಕೊಂಡು ಒಂದು 2 ನಿಮಿಷ ಬಿಟ್ಟು ಚೆನ್ನಾಗಿ ನೀರು ಬಿಟ್ಕೊಳುತ್ತೆ. ನೀರು ಬಿಟ್ಕೊಂಡು ಎಣ್ಣೆಲ್ಲ ಕಾಣಿಸ್ಕೊತಾ ಇದೆ. ಈಗ ನಾನು ಅದಕ್ಕೆ ಒಂದು 3 ಐಟಮ್ಸ್ ಹಾಕೋದು. ಒಂದು ಚಿಲ್ಲಿ ಪೌಡರ್, ಒಂದು ಅರಿಶಿನ ಪುಡಿ ಸ್ವಲ್ಪ, ಆನಂತರ ಕಡಲೆ ಪಪ್ಪು ಅಲ್ಲ, ಕಡಲೆ ಬೀಜದ ಪೌಡರ್ ಮಾಡಿಟ್ಕೋಬೇಕು. ಅದನ್ನು ಕಡಲೆ ಬೀಜನ ಎಂಜಲ್ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿ ಹಾಕಬೇಕು. ಆಲ್ಮೋಸ್ಟು ಒಂದು 4 ಸ್ಪೂನು ಹಾಕೋಬೇಕಾಗುತ್ತೆ. 4ರಿಂದ 5 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಇದೇನೇ ಯೂಸ್ ಮಾಡೋದು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ನಿಮ್ಮ ಮನೇಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ. ಸಿಂಪಲ್ ರೆಸಿಪಿ ಇದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಒಂದು 3ರಿಂದ 4 ಐಟಮ್ ಅಷ್ಟೇ ಇದಕ್ಕೆ ಯೂಸ್ ಮಾಡ್ತಿರೋದು ಅಷ್ಟೇ. ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನೋಡಿ, ಈ ಥರ ಆಗುತ್ತೆ. ಆಲ್ಮೋಸ್ಟ್ ಎಣ್ಣೆಲ್ಲ ಬಿಟ್ಕೊತೀವಿ. ಆಗಲೇ ಎಣ್ಣೆ ಬಿಟ್ಕೊಂಡಿದ ತಕ್ಷಣ ಅದು ಮುಳುಗುವಷ್ಟು ನೀರು ಹಾಕಿ ಬೇಯಿಸ್ಕೋಬೇಕು. ನೋಡಿ, ಮುಳುಗುವಷ್ಟು ನೀರು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಸುತ್ತಲೂ ಒಂದು ಕೋಟು ಬೇಯ್ದಿದೆ. ಒಂದು ಕೋಟ್ ಬೇಯ್ದ ತಕ್ಷಣ ಅದು ಗಟ್ಟಿ ಆಗ್ತಾ ಬರುತ್ತೆ. ಒಂದು 10 ನಿಮಿಷ ಬಿಟ್ಟು ಅದು ಕಂಪ್ಲೀಟ್ ಪಲ್ಯ ಕೂಡ ರೆಡಿ ಆಗೋಗುತ್ತೆ. ಇದು ನೀವು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ನೋಡಿ, ಕುದಿ ಇತ್ತು, ಈ ಥರ ರೆಡಿ ಆಗ್ತಾ ಬರ್ತಾಯಿತ್ತು. ಆಲ್ಮೋಸ್ಟ್ ಎಣ್ಣೆ ಸ್ವಲ್ಪ ಬಿಟ್ಕೊಳುತ್ತೆ. ಈ ಥರ ಆಗುತ್ತೆ. ಒಂದು ಜೊತೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಪಲ್ಯ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಫೈನಲಾಗಿ ಈ ರೀತಿ ಪಲ್ಯ ರೆಡಿಯಾಗಿದೆ. ಈ ರೀತಿ ಆಗಿದೆ ಅಂದರೆ ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ ಅಂತಲೇ ಅರ್ಥ. ತುಂಬ ಟೇಸ್ಟಿಯಾಗಿರೋ ಸಿಂಪಲ್ಲಾಗಿರೋ ಕ್ಯಾಪ್ಸಿಕಮ್ ಪಲ್ಯ ರೆಡಿ.